ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆ ವಿತ್ ಖುಷಿ ಆರಾಧ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಲಾಸ್ಟ್ ವಿಡಿಯೋನ ಎಲ್ಲರೂ ನೋಡಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಲೈಕ್ ಕೊಟ್ಟಿದ್ದೀರಾ. ನಿಮಗೆಲ್ಲ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ ನಾನು ನಮ್ಮ ಯಜಮಾನರು ಟಿ ಮತ್ತು ಟೂವೆಲ್ನ ಎತ್ಕೊಂಡು ಸರ್ವಿಸ್ ಸ್ಟೇಷನ್ ಹತ್ರ ಹೋದೋ ವಾಟರ್ ಸರ್ವಿಸ್ ಮಾಡಿಸ್ಲಿಕ್ಕೆ. ಬಿಕಾಸ್ ಆಫ್ ನಾಳೆ ನಮ್ಮ ಮನೇಲಿ ವೆಹಿಕಲ್ ಪೂಜೆ ಇರೋದ್ರಿಂದ ಬಿಫೋರ್ ಡೇನೇ ಎಲ್ಲ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀವಿ. ನಾಳೆ ಎಲ್ಲ ಮಾಡ್ಕೋಬೇಕು ಅಂತ ಅಂದರೆ ಬೇರೆ ಕೆಲಸಗಳೆಲ್ಲ ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ಟೂ ವೀಲರು ಮತ್ತು ಟಿ ಗಾಡಿ ವಾಟರ್ ಸರ್ವಿಸ್ ಮುಗೀತು. ಸರ್ವಿಸ್ ಸ್ಟೇಷನಿಂದ ಈಚೆಗೆ ಬರೋ ಅಷ್ಟರಲ್ಲಿ ನಾವು ಆಲ್ಮೋಸ್ಟ್ 2 o'clock ಆಗಿತ್ತು. ಹೊಟ್ಟೆ ತುಂಬ ಹಸಿತಾ ಇತ್ತು. ಸೊ ಅಲ್ಲೊಂದು ಹೋಟೆಲ್ ಇತ್ತು. ಹೋಟೆಲಲ್ಲಿ ಲೈಟಾಗಿ ನಾವು ಟಿಫನ್ ಮಾಡಿಕೊಂಡು ಹೊರಟೋ. ಮಾರ್ನಿಂಗು ಸಹ ಟಿಫನ್ ಮಾಡಿರಲಿಲ್ಲ. ಸೊ ಟಿಫನ್ ಮಾಡಿಕೊಂಡು ನಾವು ಊರಿಗೆ ಹೊರಟೋ. ಆ ಸರ್ವಿಸ್ ಸ್ಟೇಷನಿಂದ ನಮ್ಮ ಮನೆಗೆ ಒಂದು 3-4 ಕಿಲೋಮೀಟರ್ ಆಗುತ್ತೆ. ನಾವು ಆಯುಧ ಪೂಜೆ ಟೈಮಲ್ಲಿ ಮತ್ತು ದೀಪಾವಳಿ ಟೈಮಲ್ಲೂ ಸಹ ನಾವು ವೆಹಿಕಲ್ ಪೂಜೆ ಮಾಡಿರಲಿಲ್ಲ. ಸೊ ಹಾಗಾಗಿ ನಾವು ಕಾರ್ತಿಕ್ ಮಾಸದಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ದೋ. ನಾವು ಮನೆ ಹತ್ರ ರೀಚ್ ಆದೋ. ಸ್ವಲ್ಪ ಲಗೇಜ್ ಎಲ್ಲ ಇತ್ತು. ಲಗೇಜ್ ಎಲ್ಲ ಎತ್ಕೊಂಡು ಮನೇಲಿ ಇಟ್ಬಿಟ್ಟು ನಾವು ನಮ್ಮ ಮಾವ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೋ. ಅವರು ಬಿಫೋರ್ ಹೂವು ತರಲಿಕ್ಕೆ ಅಂತ ಹೋಗಿದ್ರು ಅವರು ಆಲ್ರೆಡಿ. ಸೊ ಚೆಂಡು ಹೂವು ಮತ್ತು ಸಾಮಂತಿಗೆ ಹೂವು ಎಲ್ಲ ಎತ್ಕೊಂಡು ಬಂದಿದ್ರು. ನಾವು ನಮ್ಮ ಮನೆಯವರು ಮತ್ತು ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಸ್ವಲ್ಪ ಹೂವು ಕಟ್ಟಲಿಕ್ಕೆ ಹೆಲ್ಪ್ ಮಾಡಿದ್ರು. ಸ್ವಲ್ಪ ಬೇಗ ಎಲ್ಲ ಹೂವನ್ನೆಲ್ಲ ನಾವು ಕ್ಲೀನಾಗಿ ಪೋಣಿಸ್ಬಿಟ್ಟು ಒಂದು ಸೈಡಲ್ಲಿ ಎಲ್ಲ ಎತ್ತಿಟ್ಕೊಂಡು ನೋಡಿ ಈಗೆಲ್ಲ ಆಲ್ಮೋಸ್ಟು ಆಗಿದೆ. ಇನ್ನೊಂದು ಸ್ವಲ್ಪ ಮಾತ್ರ ಇತ್ತು. ಸೊ ಅದನ್ನು ಎಲ್ಲ ಪೋಣಿಸ್ಬಿಟ್ಟು ನಾವು ನೈಟು ಆಲ್ಮೋಸ್ಟ್ ಒಂದು 10:30 ಆಗಿತ್ತು. ಎಲ್ಲ ಎತ್ತಿಟ್ಬಿಟ್ಟು ನಾವು ಮಲ್ಕೊಂಡು ಫ್ಲವರ್ ಡೆಕೋರೇಷನ್ಗೆಲ್ಲ ಪ್ರಿಪ್ರೇಷನ್ ಮಾಡಬೇಕಿತ್ತು ಬೆಳಿಗ್ಗೆ. ಸೊ ಹಾಗಾಗಿ ಅದನ್ನೆಲ್ಲ ಹಾಗೆ ಪೆಂಡಿಂಗ್ ಇಟ್ಕೊಂಡು ಜಸ್ಟ್ ಹೂವು ಮಾತ್ರ ನಾವು ರೆಡಿ ಮಾಡಿಕೊಂಡು ಮಾರ್ನಿಂಗ್ ಬೇಗ ಎದ್ದೇಳಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಲ್ಕೊಂಡು. ಬಟ್ ಮಾರ್ನಿಂಗ್ ಎದ್ದು ಸ್ವಲ್ಪ ಲೇಟ್ ಆಗಿತ್ತು. ಆಲ್ರೆಡಿ ನಮ್ಮ ಅತ್ತೆ ಎದ್ದು ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ಸೊ ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ. ಮತ್ತು ಟಿಫನ್ನು ಮತ್ತು ಸ್ವಲ್ಪ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ನಾವು ಹೊಲದ ಕಡೆ ಬಂದು ಸ್ವಲ್ಪ ಪಾಲಕ್ ಸೊಪ್ಪು, ಅಣೆ ಸೊಪ್ಪು ಕಿತ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊಲದ ಸೈಡ್ ಬಂದು ಮಧ್ಯದಲ್ಲೆಲ್ಲ ಒಂದೊಂದು ಲೈನಲ್ಲಿ ಅವರೆಕಾಯಿ, ತೊಗರಿಕಾಯಿ ಎಲ್ಲ ಹಾಕಿದ್ರು. ರಾಗಿ ತೆನೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನಾವು ಮಧ್ಯದಲ್ಲಿ ಒಂದೊಂದು ಅಣ್ಣೆ ಸೊಪ್ಪೆಲ್ಲ ಸಿಕ್ತಿತ್ತು. ಈ ಕಡೆ ಎಲ್ಲ ಉಳ್ಳಿ ಗಿಡ ಎಲ್ಲ ಚೆಲ್ಲಿದ್ದಾರೆ. ಅದ್ರ ಮಧ್ಯದಲ್ಲೆಲ್ಲ ಒಂದೊಂದು ಅಣ್ಣೆ ಸೊಪ್ಪಿನ ಗಿಡ ಎಲ್ಲ ಇತ್ತು. ಅಣ್ಣೆ ಸೊಪ್ಪನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಪಾಲಕ್ ಸೊಪ್ಪನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡೆ. ಪಾಲಕ್ ಸೊಪ್ಪು ನಂಗೆ ತುಂಬ ಇಷ್ಟ. ಸೊ ಬಿಫೋರ್ ಡೇನೇ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ, ಊರ ಕಡೆ ಏನಾದರೂ ಹೋದರೆ ಸ್ವಲ್ಪ ಎತ್ಕೊಂಡು ಬರೋಣ, ಸಾಂಬಾರಿಗೆಲ್ಲ ಚೆನ್ನಾಗಿರುತ್ತೆ ಮುಷಪ್ಗೆ ಅಂತ ಎಲ್ಲ ಹೇಳ್ಬಿಟ್ಟು. ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಬೆರಕೆ ಸೊಪ್ಪು ಅಂತ ಅಂತಾರೆ, ಮಿಕ್ಸ್ ಸೊಪ್ಪು. ಎಲ್ಲ ಥರದ ವೆರೈಟಿ ಸೊಪ್ಪುಗಳೆಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಅದನ್ನು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆ ಜೊತೆಗೆ. ಮತ್ತು ಪಾಲಕ್ ಪನ್ನೀರು ಮತ್ತು ಪಾಲಕ್ ಪಚ್ಚಡಿ, ಪಾಲಕಲ್ಲಿ ಮಾಡ್ತಕ್ಕಂಥ ರೆಸಿಪಿಗಳೆಲ್ಲ ನಂಗೆ ತುಂಬ ಇಷ್ಟ. ಸೊ ಎಲ್ಲ ಪಾಲಕ್ ಸೊಪ್ಪು ಮತ್ತು ಎಣ್ಣೆ ಸೊಪ್ಪನ್ನೆಲ್ಲ ಕಿತ್ಕೊಂಡು ರಿಟರ್ನ್ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 1 o'clock ಆಗಿತ್ತು. ನಾವು ಬೇಗ ಹೋಗಿ ನಾವು ಡೆಕೋರೇಷನ್ನ ಸ್ಟಾರ್ಟ್ ಮಾಡ್ದೋ. ಆಲ್ಮೋಸ್ಟ್ ಒಂದು 2 hours ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ. ಇಲ್ಲ 1 hourಲ್ಲೆಲ್ಲ ಮುಗಿಸ್ಬೋದು ಅಂತ ಹೇಳಿದ್ರು. ಸೊ ಅವ್ರು ಹೇಳ್ದಂಗೆ 1 hourಲ್ಲೆಲ್ಲ ಮುಗಿಲಿಲ್ಲ, 3 hours ತಗೊಂತು ಟೈಮು. ನಮ್ಮ ಮನೆಯವರು ನಾನೇ ಡೆಕೋರೇಟ್ ಮಾಡಬೇಕು ಈ ಸಲ ಅಂತ ಅಂದ್ಬಿಟ್ಟು ಅವರೇನೆ ಡಿಸೈನ್ನ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಯಾವ ಥರ ಹೂವು ಬೇಕು ಮತ್ತು ಎಷ್ಟು ಮೆಜರ್ಮೆಂಟ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಅವರೇ ಪ್ಲ್ಯಾನ್ ಮಾಡಿದರು. ಸೊ ಅದ್ರ ಪ್ರಕಾರ ನಾನು ಅವ್ರಿಗೆಲ್ಲ ಹೆಲ್ಪ್ ಮಾಡಿಕೊಟ್ಟೆ. ಹೂವನೂ ಸಹ ನಾವು ಅದೇ ಮೆಜರಲ್ಲೇನೇ ಸಹ ನಾವು ಪೋಣಿಸ್ಕೊಂಡಿದ್ದು. ಅದ್ರ ಪ್ರಕಾರನೇ ಅವರು ಡಿಸೈನ್ನ ಮಾಡ್ತಿದ್ದಾರೆ.
ಅಷ್ಟರಲ್ಲಿ ನಮ್ಮ ದೊಡ್ಡತ್ತೆ ಬಂದಿದ್ದರು ಆಲ್ರೆಡಿ. ಅವ್ರು ಬಂದಾದಮೇಲೆ ನಾನು ಅವ್ರನ್ನ ನಮ್ಮ ಯಜಮಾನ್ರಿಗೆ ಫ್ಲವರ್ ಡೆಕೋರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ನನ್ನ ಮನೆಗೆ ಹೋದೆ, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಯಜಮಾನ್ರವರ ತಂಗಿನೂ ಸಹ ಊರಿಂದ ಬಂದರು. ಈ ಊರಲ್ಲಿ ಸ್ವಲ್ಪ ಬಸ್ ಫೆಸಿಲಿಟಿ ಇಲ್ಲ, ಹಾಗಾಗಿ ಅವ್ರು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿದ್ರು. ಅವ್ರನ್ನ ಕರ್ಕೊಂಡು ಬಂದು ನಾನು ಮನೆಗೆ ಬಿಟ್ಬಿಟ್ಟು ರಿಟರ್ನ್ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ನಾನು ಮತ್ತೆ ಇವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಗಾಡಿ ಹತ್ರ ಬಂದೆ. ಫೈನಲಿ ಈ ಲುಕ್ ಬಂತು. ಡೈಮಂಡ್ ಡೆಕೋರೇಷನ್ ಮಾಡಿದರು. ಸೊ ನಾವು ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ರೆಡಿ ಆಗಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಹೊರಟೆ. ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಮಿಕ್ಕಿದ್ದು ಗಾಡಿಗಳದ್ದು ಡಿಸೈನ್ ಎಲ್ಲ ಮಾಡ್ತಾಯಿದ್ರು, ಅದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೊರಟು. ಆಮೇಲೆ ಅರ್ಚನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆಗಡೆ ವೆಹಿಕಲ್ ಪೂಜೆಗೆ ಅಂತ ಅಂದ್ಬಿಟ್ಟು ನಾವು ಹೊರಗಡೆ ಬಂದು ಆರು ಗಂಟೆಗೆ ರಾಹುಗಾಲ ಮುಗಿಯುತ್ತೆ ಅಂತ ಹೇಳಿದರು. ರಾಹುಗಾಲ ಮುಗಿಸ್ಕೊಂಡು ನಾವಿಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ದೋ. ಆರಿಸ್ಬಿಟ್ಟು ಚೆನ್ನಾಗಿ ಹೊಡಿಬೇಕು ಕೈ ನೋಡಿ. ನಿಮ್ಗಿಂತ ಒಂದರ ಸಮಯ ನಾವು ಚಿಂದಿ ಆಗೈತೆ ಹೋಗ್ರಿ, ಚಿಂದಿ ಆಗೈತೆ ಹೋಗ್ರಿ ನಿಮ್ಗೆ. ಪೂಜೆ ಎಲ್ಲ ಮುಗೀತು. ಗಾಡಿನ ಮೂವ್ ಮಾಡಿದ್ರು ಎಲ್ಲರೂ. ನೆಕ್ಸ್ಟ್ ಆಮೇಲೆ ಎಲ್ಲ ಪೂಜೆ ಸಾಮಾನೆಲ್ಲ ಎತ್ಕೊಂಡು ಅಲ್ಲಿರ್ತಕ್ಕಂಥವ್ರಿಗೆಲ್ಲ ಪ್ರಸಾದನೆಲ್ಲ ಹಂಚಿದೋ.
ನಾಳೆ ಕಾರ್ತಿಕ್ ಸೋಮವಾರ ಇರೋದ್ರಿಂದ ದೇವಸ್ಥಾನದಲ್ಲಿ ಸಹ ಹೂವಿಂದು ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಸೊ ಮನೆಗೆಲ್ಲ ಹೊರಟು ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಬಂದು, ಮನೆಗೆ ಬಂದಮೇಲೆ ಎಲ್ಲರಿಗೂ ಟಿಫನ್ನು ಸ್ವೀಟ್ಸು ಎಲ್ಲ ಕೊಟ್ಟು, ರಿಲೇಟಿವ್ಸ್ ಕೆಲವರು ಬರಬೇಕಾಗಿತ್ತು, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೋ. ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದರು. ಎಲ್ಲರಿಗೂ ಟಿಫನ್ನು ಸ್ವೀಟ್ಸು ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದೋ. ಅಷ್ಟರಲ್ಲಿ ಸಂಜೆ ಆಗಿತ್ತು. ಮತ್ತು ನಮ್ಮ ಯಜಮಾನ್ರು ತಂಗಿ ಪಾಪುನ ನಾವು ನೋಡೋಕ್ಕೆ ಹೋಗಿರಲಿಲ್ಲ, ಅವರು ಕೆಲಸ ಬ್ಯುಸಿ ಇರೋದ್ರಿಂದ. ಸೊ ಹಾಗಾಗಿ ಅವರು ಸ್ವಲ್ಪ ಹಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿದ್ರು. ಅಷ್ಟರಲ್ಲಿ ಸಂಜೆ ಆಯಿತು. ನೈಟು ಮನೆಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಅಂದರು. ಸೊ ಹಾಗಾದ್ರಿಗೆಲ್ಲ ಅರಿಶಿನ ಕುಂಕುಮ ತಾಂಬೂಲನೆಲ್ಲ ಕೊಟ್ಟೆ. ಸೊ ಕುಂಕುಮ ತಾಂಬೂಲ ಎಲ್ಲ ತೊಗೊಂಡು ರಿಲೇಟಿವ್ಸ್ ಎಲ್ಲ ಹೊರಟರು. ನಮ್ಮ ಮನೆಯವ್ರಿಗೆ ಬನ್ನಿ ಮನೆಗೆ ಅಂತ ಅಂದ್ಬಿಟ್ಟೆಲ್ಲ ಇನ್ವೈಟ್ ಮಾಡಿದ್ರು. ಸೊ ನೋಡಿದ್ರಲ್ಲ ನಮ್ಮ ಮನೆಯ ವಾಹನಗಳ ಪೂಜೆ ಕಾರ್ಯಕ್ರಮನ. ಇವತ್ತಿನ ಈ ವ್ಲಾಗ್ ಇದಾಗಿತ್ತು. ಇವತ್ತಿನ ನಮ್ಮ ಮನೆಯ ಕಾರ್ಯಕ್ರಮದ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಭರಾತ್ರಿ, ಗುಡ್ ನೈಟ್.